ಟಾಸ್ ಟಾಸ್ ಆರ್ ಕೆ ಚಾಯ್ಸ್ ಆರ್ ಕೆದವ್ರ ಏನು ರಿಸಲ್ಟ್ ಟಾಸ್ ಆರ್ ಕೆ ಫೀಲ್ಡಿಂಗ್ ತಂಡ ಬೇಗ ಬೇಗನೆ ನೀವು ಕ್ಷೇತ್ರ ರಕ್ಷಣೆಯನ್ನು ಮಾಡಿಸಬೇಕು. ಈ ಕ್ರಿಕೆಟ್ ಪಂದ್ಯಾವಳಿಗೆ ಪ್ರತಿ 8 ಟೀಮ್ಗೆ ನಾಗರಾಜ್ ದಶವಂತ್ ಅವರು ಜರ್ಸಿಯನ್ನು ನೀಡಿದ್ದಾರೆ. ಅದೇ ರೀತಿ ಇನ್ನುಳಿದ 8 ಟೀಮ್ಗೆ ಅವಿನಾಶ್ ಬಗಲಿ ಅವರು ನೀಡಿದ್ದಾರೆ. ಬಿಜೆಪಿ ಮುಖಂಡರು ಇವರು ನಾಗರಾಜ್ ರಾಠೋಡ್ ಅತ್ಯುತ್ತಮ ಆಟಗಾರ ಎಲ್ಇಡಿ ಟಿವಿ ವಿತರಣೆ ಮಾಡಿದ್ದಾರೆ ಶ್ರೀ ಪ್ರಸಾದ್ ಎಸ್ ಪೋದಾರ್ ಪ್ರಸಾದ್ ಜ್ಯುವೆಲರ್ಸ್ ಇಂಡಿ. ಅತಿ ಹೆಚ್ಚು ರನ್ ಅನ್ನು ಹೊಡೆದ ಆಟಗಾರರಿಗೆ ಸೈಕಲ್ ವಿತರಣೆ ಮಾಡಿದಂತ ಶ್ರೀ ಮಲ್ಲು ಅಣ್ಣ ಗುಡ್ಲ ಅವರಿಗೆ ತುಂಬಾ ಧನ್ಯವಾದಗಳು. ಕ್ರೀಡಾ ಸಾಮಗ್ರಿಯನ್ನು ನೀಡಿದ್ದಾರೆ ಜಕ್ಕಣ್ಣ ಪೂಜಾರಿ ಅವರು ಭೂಮಾಪಕರು ಯುಕೆಪಿ ಇಂಡಿ. ಕಮಿಟಿಗೆ ಸಹಸ್ತವನ್ನ ಮಾಡಿದ್ದಾರೆ ಇಲ್ಲಿ ಶ್ರೀ ಆನಂದ್ ದೇವರ್ ಶರಣುಗೌಡ್ ಬಂಡಿ ಸುರೇಶ್ ಪಾಟೀಲ್ ಮಂಜುನಾಥ್ ತಮ್ಶೆಟ್ಟಿ ದತ್ತ ಬಂಡೇನವರ್. ಪಂದ್ಯಾವಳಿಗೆ 2 ದಿನದ ಊಟದ ವ್ಯವಸ್ಥೆ ಮಾಡಿದ್ದಾರೆ ಪ್ರಥಮ ದರ್ಜೆ ಗುತ್ತಿಗೆದಾರರಾದಂತಹ ಶ್ರೀ ಶಾಂತು ಅಣ್ಣ ಸಿರ್ಕನಹಳ್ಳಿ. ಅದೇ ರೀತಿಯಾಗಿ 2 ದಿನದ ಕಾಲ ಡಿಜೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಸಹೋದರಂತಹ ವಿದ್ಯುತ್ ಗುತ್ತಿಗೆದಾರರು ಶ್ರೀ ಶಾಂತು ಎಸ್ ಪೂಜಾರಿ. ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಭೀಮು ಪ್ರಚಂಡಣ್ಣ. ಇವರೆಲ್ಲರಿಗೂ ಕೂಡ ತುಂಬಾ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಜಲ್ದಿ ಫೀಲ್ಡಿಂಗ್ ಸೆಟ್ ಮಾಡ್ರಿ. ಎರಡು ತಂಡದ ಎಕ್ಸ್ಟ್ರಾ ಆಟಗಾರರು ಇಲ್ಲಿ ಬರಬೇಕು ಹೆಸರು ಹೇಳಕ್ಕ. ಬೌಲರ್ ನೇಮ್ ಬ್ಯಾಟ್ಸ್ಮನ್ ನೇಮ್ ಹೇಳಕ್ಕ 2 ಟೀಮಿನವ್ರು ಎಕ್ಸ್ಟ್ರಾ ಪ್ಲೇಯರ್ ಇಲ್ಲಿ ಬರಬೇಕು. हेलो बार बार बताया जा रहा है कि दोनों अभी क्वार्टर फाइनल मैच है, इसके बाद बड़े मुकाबले हैं, सेमीफाइनल और फाइनल है, दोनों ही टीम के एक प्लेयर से एक्स्ट्रा अगर फील्डिंग किए तो भी बोलने को अच्छा रहता है। यहाँ पर कमेंट्री को नाम नहीं मालूम रहने की वजह से और प्रॉब्लम होते हैं। और एक बात की जो प्राइज रखा हुआ है उसे भी प्रॉब्लम आते हैं। सही नाम बताओ और सही मोबाइल नंबर दो, बाद में तकरार नहीं होना कमेटी के साथ. ಹಚ್ಚರಗು ಲೇಟ್ ಆಗ್ತದ. ಇನ್ನ 7 ಮ್ಯಾಚ್ ಅವ. ಡಿಸ್ಕಸ್ ಮಾಡಬೇಡ, ನೀವು ಒಬ್ಬನೇ ಮ್ಯಾನೇಜ್ ಮಾಡು. ಯಾರು ಗಾಡಿ ಒಳಗೆ ತರಬೇಡ್ರಿ ದಯಮಾಡಿ. ಕಮಿಟಿ ವತಿಯಿಂದ ಇದೊಂದು ವಿನಂತಿ ಅದ. ಮೋಟರ್ ಸೈಕಲ್ ಅಲ್ಲಿ ಕಾರ್ ಅಲ್ಲಿ ಒಟ್ಟು ಒಳಗೆ ತರಬೇಡ್ರಿ. ಅಂಪರ್ ಅವ್ರ ಒಟ್ಟ ಮ್ಯಾಚ್ ಲೇಟ್ ಮಾಡಿಸ್ಕೊಡ್ಬೇಡ್ರಿ. 7 ಮ್ಯಾಚ್ ಆಗ್ಬೇಕು. ಶರಣವ್ರ ಅವ್ರಿಗೆ ಏನು ಡಿಸಿಷನ್ ಸ್ವಲ್ಪ ಸ್ಟೇಟ್ ಅಂಪರ್ ನೀವು ಹೇಳ್ರಿ. ಹಲೋ 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 ಎರಡು ತಂಡದ ಎಕ್ಸ್ಟ್ರಾ ಆಟಗಾರರು ಇಲ್ಲಿ ಬರಬೇಕು. ಈಗೆಲ್ಲ ಅಂಪರ್ ರೆಡಿ ಆಗ್ಯಾರ. ಮನ್ವಿತ್ ಟೀಮ್ದಾಗ ಏನಾರು ಚೇಂಜಸ್ ಇತ್ತು, ಯಾರು ಎಕ್ಸ್ಟ್ರಾ ಪ್ಲೇಯರ್ ಇದು ಪ್ಲೇಯರ್ ಏನಾರು ಚೇಂಜ್ ಮಾಡಿದ್ರಿ, ಹೊರಗಿನ ಪ್ಲೇಯರ್ ಹಾಕೊಂಡಿದ್ರಪ್ಪ ಅಂತಂದ್ರೆ ಹೆಸರ ನಂಬರ ಕೊಡಬೇಕು. ಚೇಂಜ್ ಮಾಡಿದ್ರಿ ಅಂದ್ರೆ ಅಲ್ಲೋ ನಿಮ್ದು ಎಕ್ಸ್ಟ್ರಾ ಒಬ್ರು ಪ್ಲೇಯರ್
ಎರಡನೇ ಬಾಲ್ ನಲ್ಲಿ ಬೌಂಡ್ರಿ, ಅತ್ಯದ್ಭುತ ಬ್ಯಾಟಿಂಗ್ ಪ್ರದರ್ಶನ ಅಂತಾನೆ ಹೇಳ್ಬೋದು. ಇಲ್ಲಿ ಆಫ್ ಸೈಡ್ ಅಲ್ಲಿ ಡಿಜೆ 4 ಹೋಗಿಂದ ಹಚ್ಚಕತ್ತಿಡು, ಏನೋ 4 ಹೋಗಿಲ್ಲ. ಮೊದಲನೇ ಓವರ್ ಪ್ರಗತಿಯಲ್ಲಿ ಒಂದು ಮನವಿ, ಯಾವುದೇ ನಿರ್ಣಯ ಇಲ್ಲ. ಮೊದಲನೇ ಓವರ್ ಪ್ರಗತಿಯಲ್ಲಿ ಅತ್ಯದ್ಭುತ ಬ್ಲಾಕ್ ಹೋಲ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆಯ ಬೌಲಿಂಗ್ ಪ್ರದರ್ಶನ, ಇಲ್ಲಿ ಒಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ. ಎತ್ತಿ ಬಾರಿಸಿದ್ದಾರೆ ಇಲ್ಲಿ ಕ್ಷೇತ್ರ ರಕ್ಷಕ, ಇದು ಒಂದು ಒಳ್ಳೆಯ ಕ್ಷೇತ್ರ ರಕ್ಷಣೆ, ಅದೇ ರೀತಿ ಒಂದು ಒಳ್ಳೆಯ ಥ್ರೋ ಅಂತಾನೆ ಹೇಳ್ಬೋದು. ಮೊದಲನೇ ಓವರ್ ಮುಕ್ತಾಯ. ನಮ್ಮ ಜೊತೆ ಆಟ ಆಡ್ತಿದ್ದ ಒಬ್ಬ ಯುವಕ ಇಂದು ಬೆಂಗಳೂರಿನಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಮ್ಮ MK ಟ್ರೋಫಿ ಕಮಿಟಿ ವತಿಯಿಂದ ದೇವೇಂದ್ರ ಮಾಡಬೇಕು ದಯವಿಟ್ಟು. ಎರಡನೇ ಓವರ್ ಪ್ರಗತಿಯಲ್ಲಿದೆ. ಎರಡನೇ ಓವರ್ ತೆಗೆದುಕೊಂಡು ಸಾತಪ್ಪ ಅವರು ಬಂದಿದ್ದಾರೆ. ಯಾವ ತೆರನಾಗಿ ಬ್ಯಾಟಿಂಗ್ ಬೌಲಿಂಗ್ ಮಾಡ್ತಾರೆ ಅಂತ ನೋಡಬೇಕು. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ, ಒಂದು ಅದ್ಭುತವಾದಂಥ ಕ್ಯಾಚ್ ಹಿಡುವ ಸಾಧ್ಯತೆ ಇತ್ತು, ಆದರೆ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ತುಂಬಾ ಈಸಿ ಕ್ಯಾಚ್ ಇದ್ದಿದ್ದು, ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಯಾವ ತೆರನಾಗಿ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಅಂತ ನೋಡಬೇಕು. ಈಗ ಒಂದು ಈಸಿ ಕ್ಯಾಚ್ ಇತ್ತು, ಬಿಟ್ರು. ಒಂದು ಒಳ್ಳೆಯ ಬ್ಲಾಕ್ ಹೋಲ್ ಬಾಲ್ ಅನ್ನ ಸರ್ಕಲ್ ಹತ್ತ ತಳ್ಳಿದ್ದಾರೆ. ಕೇವಲ 1 ರನ್ಗೆ ತೃಪ್ತಿ ಪಟ್ಟಿದ್ದಾರೆ. ಎರಡನೇ ಓವರ್ ಪ್ರಗತಿಯಲ್ಲಿ MK ಟ್ರೋಫಿ ಕೌಂಟಿ ಟೂರ್ನಮೆಂಟ್ ಇದು. ಮನ್ವಿತ್ ವರ್ಸಸ್ RK. ತಂಡದ ಮೊತ್ತ 14. ಎರಡನೇ ಓವರ್ ಪ್ರಗತಿಯಲ್ಲಿ ಪ್ರಸಾದ್ ಈಗಾಗಲೇ 1 ಬೌಂಡ್ರಿ 1 ಸಿಕ್ಸರ್ ನೊಂದಿಗೆ ಸ್ವೀಪ್ ಮಾಡಿದ್ದಾರೆ. ಇಲ್ಲಿ ಕ್ಷೇತ್ರ ರಕ್ಷಕ ಸ್ವಲ್ಪ ಮಿಸ್ ಫೀಲ್ಡಿಂಗ್ ಆಗಿ ಅಲ್ಲಿ ಬೌಂಡ್ರಿಯನ್ನ ನೀಡಿದ್ದಾರೆ. ಮೊತ್ತ 18. ಎರಡನೇ ಓವರ್ ಪ್ರಗತಿಯಲ್ಲಿ ಪಾಯಿಂಟ್ ತಲೆ ಮೇಲೆ ಎತ್ತಿ ಬಾರಿಸಿದ್ದಾರೆ ಅಲ್ಲಿ ಕ್ಷೇತ್ರ ರಕ್ಷಕ. ಇದು ಒಂದು ಒಳ್ಳೆಯ ಕ್ಷೇತ್ರ ರಕ್ಷಣೆ, ಒಂದು ಒಳ್ಳೆಯ ಥ್ರೋ ಅಂತಾನೆ ಹೇಳ್ಬೋದು. ರಾಘವ್ ಅವರ ಕೈಯಲ್ಲಿ ಚೆಂಡು. ತಂಡದ ಮೊತ್ತ 19. ಪ್ರಸಾದ್ ಅವರು 8 ಬೌಲ್ಗಳಲ್ಲಿ 14 ರನ್ಗಳನ್ನು ಗಳಿಸಿ
ಸ್ಟ್ರೈಕ್ ಅಲ್ಲಿದ್ದಾರೆ. ಒಂದು ಬೌಂಡ್ರಿ, ಒಂದು ಭರ್ಜರಿ ಸಿಕ್ಸರ್ನೊಂದಿಗೆ 6 ಓವರ್ನ ಪಂದ್ಯ ಇದು. ಒಂದು ಲೋ ಫುಲ್ ಟಾಸ್ ಅನ್ನ ಸ್ಟೇಟ್ ಅಲ್ಲಿ ಎತ್ತಿ ಬಾರಿಸಿದ್ದಾರೆ. ಯಾವುದೇ ಕ್ಷೇತ್ರ ರಕ್ಷಕ ಇಲ್ಲ, ನೇರವಾಗಿ ಪ್ರೇಕ್ಷಕರ ಕೈಯಲ್ಲಿ ಚೆಂಡು. ಕೊನೆಯ ಎಸೆತ ಎತ್ತಿ ಬಾರಿಸಿದ್ದಾರೆ. ಅಲ್ಲಿ ಸ್ಟೇಟ್ ಅಲ್ಲಿ ಕ್ಷೇತ್ರ ರಕ್ಷಕ ಬಾಲ್ ಕೆಳಗೆ, ಒಂದು ಪ್ರಯತ್ನ ಆದರೆ ಕ್ಯಾಚ್ ತುಂಬಾ ದೂರ ಇರೋದ್ರಿಂದ ಒಂದು ಬೌನ್ಸ್. ಕ್ಯಾಚ್ ಅನ್ನ ತಗೊಂಡ್ರಲ್ಲಿ ಒಂದು ಒಳ್ಳೆಯ ಥ್ರೋ. ಇದರೊಂದಿಗೆ ಓವರ್ ಮುಕ್ತಾಯ. ಪ್ರಸಾದ್ ಅವರ ವೈಯಕ್ತಿಕ ಸ್ಕೋರ್ 20, ತಂಡದ ಸ್ಕೋರ್ 25. ओवर ಬ್ಯಾಟಿಂಗ್ 25 ಮಾಡ್ತಾ ಇದ್ದಾರೆ रन ಫಣೀಂದ್ರ ಅವರೇ. बिना कोई नुकसान के. ತುಂಬಾ ಧನ್ಯವಾದಗಳು ಉತ್ತಪ್ಪ ಅವರಿಗೆ. ಹೇಳ್ತಾ ಇದ್ದಾರೆ ಇನ್ನು 50 ರನ್ ಬರುವ ಸಾಧ್ಯತೆ 4 ಓವರಲ್ಲಿ ಬರ್ಬೋದು. ಯಾಕೆಂದ್ರೆ ಇದು ಬ್ಯಾಟಿಂಗ್ ಪಿಚ್ಚು. ತಂಡದ ಮೊತ್ತ 25. 3ನೇ ಓವರ್ ಪ್ರಗತಿಯಲ್ಲಿ. ನೆಕ್ಸ್ಟ್ ಮ್ಯಾಚ್ ಮುಂದಿನ ಪಂದ್ಯ ಕೆಸಿಸಿ ವರ್ಸಸ್ ಶಾಂತೇಶ್ವರ್ ಸಿಸಿ. टॉस ಒಂದು ಲೋ ಫುಲ್ ಟಾಸ್ ಅನ್ನ ಬಾಲ್ ಅನ್ನ ಎತ್ತಿ ಬಾರಿಸಿದ್ದಾರೆ ಕ್ಷೇತ್ರ ರಕ್ಷಕ. ಇದು ಒಂದು ಒಳ್ಳೆಯ ಸೇಫ್ ಹ್ಯಾಂಡ್ ಕ್ಯಾಚ್ ಅಂತಾನೆ ಹೇಳ್ಬೋದು. ಅತ್ಯದ್ಭುತ ಒಳ್ಳೆಯ ಕ್ಯಾಚ್ ಸಾತು ಅವರಿಂದ. ಯಾವ ತೆರನಾಗಿ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಅಂತ ನೋಡ್ಬೇಕು. ಇಲ್ಲಿ ಆಸಿಫ್ ಅವರು ಎತ್ತಿ ಬಾರಿಸಿದ್ದಾರೆ ಕ್ಷೇತ್ರ ರಕ್ಷಕ. ಅಲ್ಲಿ ಇದ್ರು ಕೂಡ ಸ್ವಲ್ಪ ಮಿಸ್ ಫೀಲ್ಡಿಂಗ್. ಬೌಂಡ್ರಿ. ಮತ್ತೊಂದು ಬಿರುಸಿನ ಹೊಡೆಯುವ ಯತ್ನ, ಒಂದು ವಿಫಲ. ಒಂದು ಸ್ಲೋವರ್ ಬಾಲ್ ಅನ್ನ ಗಮನಿಸದೆ ಆಗ್ಲಿಲ್ಲ ಅವರಿಗೆ. ನೋಡ್ಬೇಕು 3ನೇ ಓವರ್ ಪ್ರಗತಿಯಲ್ಲಿ. ತಂಡದ ಮೊತ್ತ 29, 1 ವಿಕೆಟ್ ನಷ್ಟಕ್ಕೆ. ಒಳ್ಳೆಯ ಯಾರ್ಕರ್ ಬಾಲ್ ಅಂತಾನೆ ಹೇಳ್ಬೋದು. ಇದೇನಾದ್ರೂ LBW ಇತ್ತು ಅಂದ್ರೆ ಇದು ಲೀಲಾಜಾಲವಾಗಿ ಅಂಪೈರ್ ಅವರು ಔಟ್ ಅಂತ ನೀಡ್ತಾ ಇದ್ರು. ಕಾಲಿಗೆ ತಾಕಿ ಲೆಗ್ ಬಾಯ್ಸ್ ರೂಪದಲ್ಲಿ ಒಂದು ರನ್ ಬಂದಿದೆ. ತಂಡದ ಮೊತ್ತ 30, 3ನೇ ಓವರ್ ಪ್ರಗತಿಯಲ್ಲಿ. ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದಾರೆ. ಬೇಗನೆ ಪಂದ್ಯ ಪ್ರಾರಂಭ ಮಾಡಬೇಕು. ಒಂದು ಸ್ವೀಪ್ ಶಾಟ್ ಮಾಡಿದ್ದಾರೆ ಅಲ್ಲಿ ಕ್ಷೇತ್ರ ರಕ್ಷಕ. ಇದ್ರೂ ಕೂಡ ವೇಗವಾಗಿ ಸೀಮಾ ರೇಖೆಯನ್ನು ದಾಟಿದೆ.
ಒಂದು ಸಿಕ್ಸರ್ನೊಂದಿಗೆ ಆಸಿಫ್ ಅವರು 3 ಬಾಲ್ಗಳಲ್ಲಿ 1 ಬೌಂಡ್ರಿ 4 ರನ್ನ ಪಡೆದುಕೊಂಡಿದ್ದಾರೆ. ಉಳಿದಿರುವ 3 ನಲ್ಲಿ ಒಂದು 25 अभी 3 ओवर में कितना रन आएगा? अगर यही बल्लेबाज इसी तरह खेलते रहे तो कम से कम अभी 3 ओवर में 40 से ಅಂಪೈರ್ನಿಂದ ಯಾವುದೇ ನಿರ್ಣಯ ಇಲ್ಲ. ಹಾಫ್ ಸ್ಟಿಕ್ ನಲ್ಲಿದ್ದಂತಹ ಬಾಲ್ ಅನ್ನ ಪಾಯಿಂಟ್ ತಲೆ ಮೇಲೆ ಬಾರಿಸುವ ವಿಫಲ. ಒಳ್ಳೆಯ ಯಾರ್ಕರ್ ಬಾಲ್ ಅಂತಾನೆ ಹೇಳ್ಬೋದು. ಸ್ಟೇಟ್ ಅಲ್ಲಿ ಕ್ಷೇತ್ರ ರಕ್ಷಕ, ಒಂದು ಒಳ್ಳೆಯ ಕ್ಷೇತ್ರ ರಕ್ಷಣೆ, ಒಂದು ಒಳ್ಳೆಯ ಥ್ರೋ. 4ನೇ ಓವರ್ ಪ್ರಗತಿಯಲ್ಲಿ ತಂಡದ ಮೊತ್ತ 36, 1 ವಿಕೆಟ್ ನಷ್ಟಕ್ಕೆ. ಮುಂದಿನ ಪಂದ್ಯ ಒಂದು ಒಳ್ಳೆಯ ಕ್ಯಾಚ್ ಹಿಡಿಬೇಕಾಗಿತ್ತು. ಕನಕದಾಸ್ ಮತ್ತು ಶಾಂತೇಶ್ವರ ಸಿಸಿ ಕ್ಯಾಪ್ಟನ್ ಆದಂತ ಇಲ್ಲಿ ಸ್ಟೇಜ್ ಹತ್ರ ಬರಬೇಕು. ಟಾಸ್ ಮಾಡಲಾಗುವುದು, ಪ್ಲೀಸ್ ಬರಬೇಕು. ಸ್ಟೇಟ್ ಅಲ್ಲಿ ಎತ್ತಿ ಬಾರಿಸಿದ್ದಾರೆ. ಕ್ಷೇತ್ರ ರಕ್ಷಕ ಅಲ್ಲಿ ಇಲ್ಲ. 1 ಬಂಪ್ ನೇರವಾಗಿ ಪ್ರೇಕ್ಷಕರ ಬೌಂಡ್ರಿ. ಕೊನೆಯ ತಂಡದ ಮೊತ್ತ 48. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಪ್ರಸಾದ್. ಅತ್ಯದ್ಭುತ ಶಾಟ್ ಅಂತಾನೆ ಹೇಳ್ಬೋದು. ಇದು 88 ವಿಕೆಟ್ ಮೇಲೆ ರೋಗಿ ಅವರಿಗೆ
ಸ್ಟಾರ್ಟ್ ಮಾಡಬೇಕು, ಯಾಕಂದ್ರೆ ಇನ್ನ 6 ಮ್ಯಾಚ್ ಆಗವ. ಪ್ಲೀಸ್ ಇನ್ನ 6 ಮ್ಯಾಚ್ ಆಗಬೇಕು. ಇದಾಗಿಂದ ಒಂದು ಜರ ಫಾಸ್ಟ್ ಮಾಡ್ರಿ, ಒಂದು ಕಮಿಟಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ. ಮುಂದಿನ 2 ಟೀಮಿನ ಎಕ್ಸ್ಟ್ರಾ ಪ್ಲೇಯರ್ ಇಲ್ಲಿ ಬರಬೇಕು. KCC ವರ್ಸಸ್ ಶಾಂತೇಶ್ವರ್. ಲವ್ ಫುಲ್ ಟಾಸ್ ಬಾಲ್. ಕ್ಷೇತ್ರ ರಕ್ಷಕ ಅಲ್ಲಿ ಇದ್ದು ಸ್ವಲ್ಪ ಕೊಂಚ ಫೀಲ್ಡಿಂಗ್ನಲ್ಲಿ ವಿಫಲ ಆದರೂ ಯಾವುದೇ ಒಂದು ತೊಂದರೆ ಇಲ್ಲ. ತಂಡದ ಮೊತ್ತ 55, 2 ವಿಕೆಟ್ ನಷ್ಟಕ್ಕೆ 5ನೇ ಓವರ್ ಪ್ರಗತಿಯಲ್ಲಿ. ಪ್ರಸಾದ್ ಅವರು ಸ್ಟ್ರೈಕಲ್ಲಿದ್ದಾರೆ. ಪ್ರಸಾದ್ ಅವರು 50 ಹೊಡಿಬೋದಾ? ಕಾದು ನೋಡಬೇಕು. ಅವರ 50ಗೆ ಕೇವಲ 8 ರನ್ಗಳ ಕಮ್ಮಿ. ಒಳ್ಳೆಯ ಬೌಲಿಂಗ್ ಪ್ರದರ್ಶನ, ಅತಿ ವೇಗದ ಎಸೆತ ಅಂತಾನೆ ಹೇಳ್ಬೋದು. ಕವರ್ ಅಲ್ಲಿ ಬಾರಿಸಲಿಕ್ಕೆ ಹೋಗಿ ವಿಫಲರಾದ್ರು. ಅಲ್ಲಿ ಸ್ಟೇಟ್ ಅಲ್ಲಿ ಎತ್ತಿ ಬಾರಿಸಿದ್ದಾರೆ. ನೋಡ್ಬೇಕು, ಇದು ಲೀಲಾಜಾಲವಾಗಿ ಐಸ್ ಕ್ರೀಮ್ ಗಾಡಿ ಪಕ್ಕದಲ್ಲೇ ಬಿದ್ದಿದೆ. DJ ಥ್ಯಾಂಕ್ ಯು. 4 ಬೌಂಡ್ರಿ 4 ಸಿಕ್ಸರ್ನೊಂದಿಗೆ 48 ರನ್ಗಳನ್ನು ಕಲೆ ಹಾಕಿದ್ದಾರೆ. ವೈಯಕ್ತಿಕ ಸ್ಕೋರ್. ಒಳ್ಳೆಯ ಯಾರ್ಕರ್ ಬಾಲ್. ಪ್ರಸಾದ್ ಅವರು ನೋಡ್ತಾರೆ 2 ತಗೋತಾರ ಏನು ಬೇಡ ಅಂತ. ಬೇಡ. ಓಹೋ, ಇದರೊಂದಿಗೆ ಪ್ರಸಾದ್ ಅವರು 50 ರನ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. 4 ಬೌಂಡ್ರಿ 4 ಸಿಕ್ಸರ್ನೊಂದಿಗೆ 250 ಸ್ಟ್ರೈಕ್ ರೇಟಲ್ಲಿ ಕೇವಲ 20 ಬಾಲ್ಗಳಲ್ಲಿ 50 ರನ್ಗಳನ್ನು ಪೂರೈಸಿದ್ದಾರೆ. ಕಂಗ್ರ್ಯಾಚುಲೇಷನ್ ಪ್ರಸಾದ್. ಒಳ್ಳೆಯ ಯಾರ್ಕರ್ ಬಾಲ್ ಅಲ್ಲಿ ಒಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಅಂತಾನೆ ಹೇಳ್ಬೋದು. 5ನೇ ಓವರ್ ಪ್ರಗತಿ. 5 ಓವರ್ ಮುಕ್ತಾಯಕ್ಕೆ. ತಂಡದ ಮೊತ್ತ 64. ಪ್ರಸಾದ್ ಅವರ ವೈಯಕ್ತಿಕ ಸ್ಕೋರ್ 51. ತಂಡದ ಬಹುತೇಕ ರನ್ಗಳು ಇವರ ಬ್ಯಾಟ್ನಿಂದ ಬಂದಿದೆ. ತಂಡದ ಮೊತ್ತ 64. ಪ್ರಸಾದ್ ಅವರ ವೈಯಕ್ತಿಕ ಮೊತ್ತ 51. 4 ಬೌಂಡ್ರಿ 4 ಸಿಕ್ಸರ್ನೊಂದಿಗೆ 242 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಉಳಿದಿರುವ 0 ड्रा. लास्ट ओवर बचे. लास्ट ओवर में कितना रन आएगा? कम से कम स्कोर यहाँ पर है 64, 2 विकेट के नुकसान पर 5 ओवर की समाप्ति के बाद 64. अभी कम से कम लास्ट ओवर में जल्दी कम से कम 15 रन तो आएंगे आराम से, क्योंकि बल्लेबाज वैसे खेल रहे हैं. ಉತ್ತಪ್ಪ ಅವರೇ, 0-18 ಅವರು 15 ರನ್ ಬರ್ತಾವ ಅಂತ ಹೇಳಕತ್ತಾರ. ನಿಮ್ಮ ಅನಿಸಿಕೆ ಏನ್ರಿ? ಪ್ರಸಾದ್ ಅವ್ರ ಬ್ಯಾಟಿಂಗ್ ನೋಡಿದ್ರೆ 24 ರನ್ಗಳು ಖಂಡಿತ ಬರ್ತಾವ ಈ ಓವರ್ದಾಗ. 18-24 6 ರನ್ ಡಿಫರೆನ್ಸ್ ಆಗೈತಿ. ನೋಡೋಣ, ಲಾಸ್ಟ್ 1 ಓವರದ 64 ರನ್ ಆಗ್ಯಾವ. 2 ವಿಕೆಟ್ ನಷ್ಟ. ನಮ್ಮ 0-18 ಅವ್ರದ್ದು ಕರೆಕ್ಟ್ ಆಗ್ತದೋ ಏನು ಉತ್ತಪ್ಪ ಅವ್ರದ್ದು ಕರೆಕ್ಟ್ ಆಗ್ತದೋ ನೋಡಬೇಕು. ಸ್ಟ್ರೈಕಲ್ಲಿ ಅಭಿ ಅವರಿದ್ದಾರೆ. ನಾನ್ ಸ್ಟ್ರೈಕಲ್ಲಿದ್ದಾರೆ ಉತ್ತಪ್ಪ ಅವರೇ. ಪ್ರಸಾದ್ ಅವರಿದ್ದಾರೆ. ಸ್ಟ್ರೈಕಲ್ಲಿದ್ದಾರೆ ಪ್ರಸಾದ್ ಅವರು. 51 ರನ್ಗಳು. ಕೇವಲ 21 ಬಾಲ್ಗಳಲ್ಲಿ 51 ರನ್ಗಳನ್ನು ಗಳಿಸಿದ್ದಾರೆ. 4 ಬೌಂಡ್ರಿ 4 ಸಿಕ್ಸರ್ನೊಂದಿಗೆ ಒಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ. ಅವರ ಬಾಟಮ್ ಆಫ್ ದಿ ಎಂಡ್ ಬ್ಯಾಟ್ನಿಂದ ತುಂಬಾ ಸಿಕ್ಸರ್ಗಳು ಬಂದಿವೆ. ಬೋಲ್ಡ್. ಕ್ಲೀನ್ ಬೋರ್ಡ್ ಆಗಿ ಪವೆಲಿಯನ್ಗೆ ಕಳಿಸಿದ್ದಾರೆ ಅವರು ಬೌಲರ್ಗಳು. 64, 3 विकेट के नुकसान पर. अभी भी आखिरी ओवर. देखते हैं कितने का लक्ष्य रखते हैं यहाँ पर आरके बॉयज के लिए. कितने रन बनाते हैं. 64, 3 विकेट के नुकसान पर. ಕೊನೆಯ ಓವರ್ ನೋಡಬೇಕು. ಒಂದು ಬೋಲ್ಡ್ ತೆಗೆದು ಒಂದು
ಒಂದು 15 ರನ್ಗಳನ್ನು ಉಳಿಸಿಕೊಟ್ಟಿದ್ದಾರೆ ಅವರು ಬೌಲರ್ ಆದಂತಹ सिक्सटी फाइव 3 विकेट के नुकसान पर अभी छठा ओवर प्रगति पर है। फिर से उतना अच्छा वहां पर शॉट खेला हुआ है, लेकिन उतनी अच्छी फील्डिंग 1 रन के लिए। इस 1 रन के साथ टीम का बढ़ता स्कोर जा पहुंचा 66 रन 3 विकेट के नुकसान पर। फिर से उतना ही बेहतरीन शॉट यहां पर देखते हैं। फील्डर के पास कोई 6 रन के लिए सीधा, किसी फील्डर पास कोई मौका नहीं। लेकिन 6 रन के लिए लगातार फिर से बॉलिंग मार पर तैयार। फिर से उठाकर खेल दिया, देखते हैं गेंद काफी ऊंची गई है, फील्डर गेंद के नीचे आ रहे हैं, लेकिन कैच छूटता हुआ और दूसरे रन के लिए जा रहे हैं, रन आउट का चांस, लेकिन 2 रन पूरे करते हुए इस 2 रन के साथ टीम का बढ़ता स्कोर जा पहुंचा 80 रन। 6 ओवर की समाप्ति के बाद 80 रन 3 विकेट के नुकसान पर। अगर इस मैच को आरके बॉयज को जीतना है तो 81 का लक्ष्य रखा है। देखते हैं, जैसे ही मैंने कहा था कि कम से कम 18 या 20 रन आएंगे, तो यहाँ पर 80 रन का स्कोर और जीत के लिए रखा है। आरके बॉयज को 81 का लक्ष्य रखा है। ಆಲ್ಸೋ ನಮ್ಮ ಜೊತೆಗಿದ್ದಾರೆ ಶ್ರೀ ಪ್ರಕಾಶ್ ಐರೋಡ್ಗಿ, ತಾಲೂಕಾ ದೈಹಿಕ ಶಿಕ್ಷಣದ ಅಧ್ಯಕ್ಷರು ಕೂಡ ಅವರು. ಅವರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರ ಜೊತೆಗೆ ಇಲ್ಲಿ ನಮ್ಮ ಅಣ್ಣ ದೇವೇಂದ್ರ ಕುಂಬಾರ್ ಅವರು ಸಹ ಇಲ್ಲಿ ಆಗಮಿಸಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶಾಂತು ಅಣ್ಣ ಕಂಬಾರ್ ಅವರು ಸಹ ಇಲ್ಲಿ ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರತಿಯೊಬ್ಬರನ್ನ ವಿಠಲ್ ಕಂಬಾರ್ ಅವರು ಸಹ ಎಲ್ಲರನ್ನ ನಮ್ಮ ಸಿದ್ಧಿವಿನಾಯಕ ತಂಡದ ಅಧ್ಯಕ್ಷರಾಗಿರುವ ಮಾಂತೇಶ್ ಪಾಟೀಲ್ ಸರ್ ಅವರು ಸಹ ಇದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಯವಿಟ್ಟು ಕನಕದಾಸ್ ಸಿಸಿ ಮತ್ತು ಶಾಂತೇಶ್ವರ್ ಸಿಸಿಯ ನಾಯಕರು ಇಲ್ಲಿ ಬರಬೇಕು. ಇಲ್ಲಿ ನಾನೇ ಟಾಸ್ ಮಾಡ್ತೀನಿ ರೀ. ನನ್ನ ವಿಜಯ್ ಕುಮಾರ್ ನಾಟಿಕಾರ್ ಕಲ್ಲಂಗಡಿ ತಿನ್ನೋದು ಬಿಟ್ಟು ಸ್ವಲ್ಪ ಪಾಪ. ಹಲೋ ಎರಡು ಟೀಮಿನ ಎಕ್ಸ್ಟ್ರಾ ಪ್ಲೇಯರ್ ಇಲ್ಲಿ ಇರ್ಬೇಕಾ? KCCದು ಮತ್ತು ಶಾಂತೇಶ್ವರದು ಇಲ್ಲಿ ಸ್ಕೋರಿಂಗ್ ಕಾಲ ರೋಮಾಂಚನಕಾರಿ ಒಂದು ಪಂದ್ಯ ನಡೀತಾ ಇದೆ. ಈಗ ಮನ್ಬಿತ್ ಸಿಸಿ ವರ್ಸಸ್ RKCC. ಈಗ ಆತ್ಮೀಯ ಶ್ರೀಕಾಂತ್ ಕುಡುಗಿನೂರ್, ಶ್ರೀಕಾಂತ್ ಬಡಿಗೇರ್ ಅವರು ಬಂದಿದ್ದಾರೆ. ಅದರ ಜೊತೆಗೆ ಮ್ಯಾನೇಜರ್ ಆಗಿ ಲಾರಾ ಉರ್ಫ್ ಅಲಿಯಾಸ್ ಕೈಲಾರಾ ಅವರು ಬಂದಿದ್ದಾರೆ. ತುಂಬ ಹೃದಯ ಧನ್ಯವಾದಗಳು. ಅಬ್ಬುರುಗಿ ಹಲೋ
ಅಂಪರ Umpires. ಜಲ್ದಿ ಸ್ಟಾರ್ಟ್ ಮಾಡಿಸ್ರಿ. ಬ್ಯಾಟ್ಸ್ಮನ್ಸ್ ನಾಷ್ಟಾದ ಮಾಡ್ತೀರೇನೋ ಬ್ಯಾಟ್ಸ್ಮನ್ಗಳು? ಆರ್ ಕೆ ಅವರೇ ಫುಲ್ ಖಡಕ್ ಅದ, ಜಲ್ದಿ ಬಂದ್ಬಿಡ್ರಿ. ಇನ್ನ ಇದು ಬಿಟ್ಟು 6 ಮ್ಯಾಚ್ ಆಗ್ಬೇಕ್ರಿ. ಓಕೆ, ಬ್ಯಾಟ್ಸ್ಮನ್ಗಳು ಮೈದಾನಕ್ಕೆ ಇಳಿತಾ ಇದ್ದಾರೆ. ಫೀಲ್ಡಿಂಗ್ ಸೆಟ್ ಮಾಡಬೇಕು. ಮನ್ವಿತ್ ಸಿಸಿ ತಂಡದ ನಾಯಕ. शांतेश्वर इनके बीच जो कि इस क्वार्टर फाइनल का दूसरा क्वार्टर फाइनल का टॉस होने जा रहा है यहाँ पर हमारे कॉर्नोमीटर बॉक्स सामने। इस मैच को जीतने के लिए चाहिए आर के बॉयज क्रिकेट क्लब को 81 रन का लक्ष्य रखा है। देखते हैं शान जो कि बेहतरीन पक्कू कुंभार यहाँ पर जो इसका टॉस का जो बार दिया है उन्हें दिया है टॉस के लिए। जो और शांतेश्वर क्रिकेट क्लब और कनक दास क्रिकेट क्लब इनके बीच ये मुकाबला होगा। क्वार्टर फाइनल का दूसरा मुकाबला टॉस होने जा रहा है। देखते हैं यहाँ पर टॉस किसका विन होता है। इसके बाद जो दूसरा क्वार्टर फाइनल मैच होगा शांतेश्वर वर्सेस कनक दास उनके बीच। और सभी दर्शकों को, सभी प्लेयरों को और कप्तानों को बताता हूं कि प्रति मैच को अपने अपने एक्स्ट्रा खिलाड़ी 12 खिलाड़ी यहां पर कमेंट्री बॉक्स में भेजे। यहां पर बख्शिश देने को दिक्कत होगी क्योंकि सही नाम सही अगर मोबाइल नंबर हुआ तो उस प्लेयर को यहां पर जो चॉइस करने में ठीक होगा, नहीं तो किसका भी नाम कहां भी लिखे तो प्राइज देने में दिक्कत आएगी। और स्टार्ट होता हुआ यहाँ पर जो इस मैच के अंपायरिंग कर रहे हैं शरणु देवेकर और उनका साथ दे रहे हैं और आते ही उठाकर खेल दिया वहां पर। और इस तरह से पहला विकेट गिरता हुआ आर के बॉयज का। अब हैट्रिक चांस पर यहाँ पर बॉलर और अभी जो नए मनवेशी क्रिकेट क्लब की ओर से पहला बल्लेबाज गेंदबाज जो कि हैट्रिक चांस पर है उदय, जो कि अभी हैट्रिक चांस पर। देखते हैं पहला विकेट गिरा था कार्तिक का और दूसरा राघु कुडुगनोर और अभी आए हैं इम्तियाज।
स्ट्राइक पर है इम्तियाज और नॉन स्ट्राइक पर है सचिन राठौड़। फिर से ओहो हैट्रिक चांस चुकता हुआ यहाँ पर, लेकिन काफी अच्छी गेंदबाजी करते हुए देखते हैं। आर के बाज में एक धुआंधार बल्लेबाजी के लिए जाने जाते हैं इम्तियाज इस वक्त मौजूद है। फिर से फुल टॉस बनाकर खेल दिया उसे लेग साइड की तरफ, गेंद फील्डर दौड़ रहे हैं, देखते हैं गेंद जीत पाती है, फील्डर जीत पाते हैं यहाँ पर, आखिरी वक्त तक गेंद जीत पाई 4 रन के। कि नहीं, इस 1 रन के साथ इम्तियाज अपने वैयक्तिक 5 रन पर जा पहुंचा और टीम का बढ़ता स्कोर जा पहुंचा 5 रन 2 विकेट के नुकसान पर 1 ओवर की समाप्ति के बाद। क्रिकेट क्लब इनके बीच बॉलर वाइड गेंद, एक फिर अतिरिक्त रन आता हुआ जो कि येलप्पा फिर से उतना ही बेहतरीन शॉट वहां पर और फील्डर फिर से मौजूद। इस तरह से आर के बॉयज का तीसरा यहाँ पर मैच में वापसी करनी है तो एक के बाद लगातार विकेट गिर रहे हैं। 6 रनों पर 3 विकेट गिरते हुए यहाँ पर 6 रन पे 81 का लक्ष्य रखा है यहाँ पर मनवीर सीसी ने पहले बल्लेबाजी करते हुए। अभी भी 29 गेंदों में 70 फिर से पलटन बनाकर खेल दिया वहां पर सीधे सपाट 6 रन के लिए जाती हुई गेंद, जैसे बल्ले से निकले तो 6 रन की छाप लग चुकी थी। आते ही अपना 6 रन के साथ खाता छह रन के साथ अपना खाता खोलते हुए पावर प्ले का 2 ओवर का पावर प्ले, 6 ओवर का मुकाबला, 81 का लक्ष्य रखा है। देखते हैं फिर से उतनी अच्छी गेंद खेलना चाहते थे वहां पर राघव, पूरी तरह से बीट होते हुए अच्छी वापसी की वहां पर गेंदबाज ने। फिर से उतना ही अच्छा हल्का सा निकल जाए, 1 रन लेना चाहते थे लेकिन वहां पर कोई रन नहीं, स्कोर अभी भी वही रुका हुआ। आर के बॉयज का 12 रन 3 विकेट के नुकसान पर। फिर से राघो 1 रन के लिए जाना चाहते थे लेकिन उतनी अच्छी फील्डिंग वहां पर, कोई रन नहीं। अभी भी दूसरा ओवर प्रगति पर, स्कोर वहीं रुका हुआ 12 रन 3 विकेट के नुकसान पर। अभी भी 25 गेंदों में 69 रन चाहिए, 25 गेंदों में
फिर से उतना ही अच्छा शॉट वहां पर, 1 रन के लिए गप के दिशा में। इस 1 रन के साथ ओवर की समाप्ति होती हुई 13 रन 3 विकेट के नुकसान पर। अभी भी 24 गेंदों में 68 रन की आवश्यकता, 24 गेंदों में 68 की। अगर दूसरा क्वार्टर फाइनल मैच होगा जो केसीसी वर्सेस शांतेश्वर के बीच। फिर से रघु को उतनी अच्छी गेंद, बोल्ड होते हुए यहाँ पर आउट होकर पवेलियन जाते हुए। इस तरह से आरके बॉयज का ये चौथा विकेट गिरता हुआ 13 के। यहाँ पर देखते हैं जो टीम जीतेगी। फिर से उतना ही बेहतरीन शॉट वहां पर, और फिर से गेंद के नीचे यहाँ पर फिर से विकेट गिरता हुआ। यहाँ पर आरके बाईस का एक के बाद एक विकेट गिरता हुआ, कुछ लंबी साझेदारी नहीं कर पा रहे यहाँ पर। उदय जो कि अपना कोटे का दूसरा ओवर लेकर आए हैं, टीम का तीसरा ओवर। हैट्रिक चांस भी चुक चुका है उनका पहले ओवर में। फिर से क्लीन बोल्ड करते हुए यहाँ पर बेहतरीन और हैट्रिक, यहाँ पर हैट्रिक लेते हुए अपने 2 गेंदों में, 1 ओवर 3 गेंदों में 5 रन देकर 5 विकेट लेने वाले में। इस 1 रन के साथ टीम का बढ़ता बल्लेबाजी का देखते हैं। फिर से इस मैच उठाकर खेल दिया, देखते हैं फिर से गेंद के नीचे आ रहे हैं यहाँ पर अपने
तुरे में गेंद विकेट लेते हुए अभी 6 विकेट लेते हुए यहाँ पर एक हाईट्रिक 6 विकेट लेते हुए अपने 2 ओवरों बॉलिंग कहूंगा मैं। अभी भी आखिरी गेंद शेष है, देखते हैं 6 रन देकर 6 विकेट लेने में सफल रहे, एक बेहतरीन वापसी और उतना ही सम्मान देते हुए वहां पर बल्लेबाज, लेकिन 1 रन के लिए इस तरह से अपने 2 ओवरों में 7 रन देकर 6 विकेट लेने वाले ये यहाँ पर इस टूर्नामेंट में हैट्रिक भी लेते हुए एक बेहतरीन गेंदबाज कहूंगा मैं। और ओवर की समाप्ति होती हुई 3 ओवर की समाप्ति के बाद स्कोर जहां पहुंचा आर के 22 का 15 रन 7 विकेट के नुकसान पर। अभी भी 18 गेंदों में 66 रन चाहिए, एक धुआंधार बल्लेबाजी करनी होगी अगर इस मैच को जीतना है तो। क्रिकेट कुछ कहा नहीं जा सकता, 11 छक्कों की आवश्यकता है, गेंदे हैं 18, लगातार 11 छक्कों की आवश्यकता। देखते हैं 18 गेंदों में क्या करते हैं। अभी कुछ कहा जा नहीं सकता, लेकिन क्रिकेट एक ऐसा खेल है कभी भी कुछ भी गेंद बदल सकता है यहाँ पर। मैं यहाँ पर हमारे जो कन्नड़ कमेंटेटर हैं फणेंदर, उन्हें पूछता हूँ कि इस मैच के बारे में, जो विकेट लिए बेहतरीन गेंदबाजी कर उनके बारे में क्या निर्णय है आपका? ಹಲೋ ಹಲೋ ಒಂದು ಒಳ್ಳೆಯ ಬೌಲಿಂಗ್ ಪ್ರದರ್ಶನ एक ಮಾಡಿದ್ದಾರೆ वाइड ಇಲ್ಲಿ. गेंद इस बीच, एक अतिरिक्त रन बढ़ता हुआ 16 रन 7 विकेट के नुकसान पर। फिर से फुल टच बनाकर खेलते हैं, वहां पर देखते हैं फील्डर नहीं पहुंच पाए, 6 रन के लिए जाती हुई गेंद। इस 6 रन के साथ टीम का बढ़ता हुआ स्कोर जहां पहुंचा 22 7 विकेट के नुकसान पर। अभी भी चौथा और प्रगति पर। सात विकेट गिर चुके हैं, 23 रन। फिर से उतना ही अच्छा शॉट, देखते हैं 1 रन पूरा किया, जब तक फील्डर आकर फील्ड करे 1 ही रन। इस 1 रन के साथ टीम का बढ़ता स्कोर जहां पहुंचा 24 7 विकेट के नुकसान पर। अभी भी चौथा और प्रगति पर। यहाँ पर जो टीम जीतेगी वो क्वार्टर फाइनल मैच चलता हुआ है पहला, यहाँ पर जो टीम जीतेगी वो सेमीफाइनल में प्रवेश करने वाली पहली टीम रहेगी। और उतना ही अच्छा वहां पर 1 रन लेना चाहते हैं, देखते हैं रनआउट का चांस है, लेकिन जब तक थ्रो करे फिर से बल्लेबाज क्रीज में मौजूद। अभी भी 24 स्कोर वहीं रुका हुआ आर के 22 क्रिकेट क्लब का। फिर से उतना ही बेहतरीन गेंद करते हुए आर के 22 को पहले से ही यहां पर दबाव में रखा पूरी तरह से मनवीर शिशी ने, लेकिन उसका पूरा श्रेय जाते हुए जो कि गेंदबाज 7 रन देकर 6 विकेट लेने में सफल रहे थे। और ओवर की समाप्ति होती हुई 24 रन 7 विकेट के नुकसान पर। 4 ओवर की समाप्ति के बाद अभी केवल 12 गेंदे 57 रन बनाने हैं। देखते हैं
अगर यहाँ पर जो टीम जीतेगी वो सेमीफाइनल में प्रवेश करने वाली पहली टीम रहेगी। और दोनों ही टीम में अगर प्लेयर चेंज हुए तो यहाँ पर इस बीच चौका जाता हुआ, इस चौके की मदद से टीम का बढ़ता हुआ स्कोर जा पहुंचा 28 रन। बेहतरीन शॉट वहां पर खेलते हुए जब तक फील्डर मौजूद है वन बाम से गेंद को थ्रो करे। इस एक रन के साथ टीम का बढ़ता स्कोर जा पहुंचा 29, 7 विकेट के नुकसान पर। काफी फिर से उठाकर खेल दिया वहां पर, गेंद के नीचे फील्डर आ रहे हैं, फिर से एक विकेट गिरता हुआ, 8वां विकेट गिरता हुआ ये। ಎರಡು ಟೀಮಿಂದು KCC ಮತ್ತು ಶಾಂತೇಶ್ವರ್ ನೀವೇನಾರ ಪ್ಲೇಯರ್ ಚೇಂಜ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರ ಹೆಸರ ಮೊಬೈಲ್ ನಂಬರ ಇಲ್ಲಿ ಸ್ವಲ್ಪ ಕೊಡ್ರಿ, ಮತ್ತು ಎರಡು ಎಕ್ಸ್ಟ್ರಾ ಪ್ಲೇಯರ್ ಇಲ್ಲಿ ಬರ್ರಿ, ಹೆಸರು ಹೇಳಕ್ ಬೇಕಾಗ್ತದ. ಸುನಿಲ ನಾ ಇದು ಬೇರೆ ಇದ್ರೆ ಹೆಸರು ಹಾಕ್ಬಿಡ್ತೀನಿ ನೋಡಲ್ಲ ಇದು. यस सर। फिर से उतना ही अच्छा अपने फालोत्तरों में गेंद को रोका, स्कोर वहीं रुका हुआ 29, 8 विकेट के नुकसान पर, 5 ओवर पर गति पर है। अब कहूंगा कि मनवी सीसी यहाँ पर जो पहली टीम रहेगी सेमीफाइनल में प्रवेश करने वाली, मनवी सीसी जो पहली टीम रहेगी, क्योंकि 7 गेंदों में 6 गेंदों ओवर की समाप्ति होती हुई 6 गेंदों में 50 रन। इस तरह से यहाँ पर मैं कहूंगा कि मनवी सीसी जो कि पहली टीम रहेगी सेमीफाइनल में प्रवेश करने वाली, पहली सेमीफाइनल में। हेलो हेलो इस बीच एक वाइड आता हुआ, फिर से गेंद के नीचे आ रहे हैं, देखते हैं 2 फील्डर, लेकिन गिरता हुआ कोई रन नहीं, अभी भी दौड़ रहे हैं, देखते हैं इस राजू भाई ठहरो, 1 मिनट देते हैं। फिर से उतनी अच्छी गेंद, फिर अभी भी स्कोर वहीं रुका हुआ 35, 9 विकेट के नुकसान पर। देखते हैं फिर से उतनी अच्छी गेंद, फिर से एक बेहतरीन शॉट लगाते हुए वहां पर फील्डर मौजूद है, जब तक कि फील्ड कर थ्रो करे। 1 रन पूरा किया, इस 1 रन के साथ हेलो हेलो टीम का बढ़ता स्कोर जा पहुंचा 36, 9 विकेट के नुकसान पर। और यहाँ पर जो कि सेमीफाइनल में प्रवेश करने वाली मानवी सीसी जो कि पहली टीम रहेगी, इस बीच वाइड, एक वाइड के साथ स्कोर बढ़ता हुआ 37, 9 विकेट के नुकसान पर। और यहाँ पर बेहतरीन शॉट लगाते हुए फिर से विकेट गिरता हुआ, ऑल आउट होते हुए। इस तरह से
मौजूद है दोनों की टीम में, दोनों ही टीम में। और इस बीच यहाँ पर जो कि हमारी आगे की कमेंट्री हमारे उनका नाम घोषित करेंगे। ಥ್ಯಾಂಕ್ ಯು ಉತ್ತಪ್ಪ. MK ಟ್ರೋಫಿ 2025 ಮಾಂತೇಶ್ ಕುಂಬಾರ್ ಇವರ 2ನೇ ವರ್ಷ ಸ್ಮರಣಾರ್ಥ ಪ್ರಥಮ ಬಹುಮಾನ 60,000 ರೂಪಾಯಿ ನೀಡಿದಂತಹ ದಾನಿಗಳು ಶ್ರೀ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ, ದ್ವಿತೀಯ ಬಹುಮಾನ 30,000 ರೂಪಾಯಿ ನೀಡಿದವರು ಪುರಸಭೆ ಸದಸ್ಯರಾದ ಜೈರಾಮ್ ರಾಠೋಡ್ ಅವರು. ಅದೇ ರೀತಿಯಾಗಿ ನೆನಪಿನ ಕಾಣಿಕೆ ಹಾಗೂ ಪ್ರತಿ ಪಂದ್ಯ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡುಗೆ ನೀಡಿದ್ದಾರೆ. ಹಾಲು ಮೊತ್ತದ ಸಮಾಜದ ಅಧ್ಯಕ್ಷರಾದ ಶ್ರೀ ಜಟ್ಟಪ್ಪ ಮಾಮ ರೌಡ್ ಪ್ರಥಮ ಹಾಗೂ ದ್ವಿತೀಯ ಟ್ರೋಫಿ ನೀಡಿದ್ದಾರೆ. ಇಲ್ಲಿ ಶ್ರೀ ವಜ್ರಕಾಂತ ಎಸ್ ಕುಡಿಗಿನೂರವರು ಕಮಿಟಿ ಸದಸ್ಯರಿಗೆ ಟಿ ಶರ್ಟ್ ವಿತರಣೆ ಮಾಡಿದ್ದಾರೆ. ಪುರಸಭೆ ಸದಸ್ಯರಾದ ಅನಿಲ್ ಗೌಡ್ ಬಿರಾದಾರ್ ಹಾಗೂ ಶ್ರೀ ಬಾಳು ಅಣ್ಣ ಗಣೋರೆ, ಪುರಸಭೆ ಇನ್ನೋರ್ವ ಪುರಸಭೆ ಸದಸ್ಯರಾದ ಸತೀಶ್ ಅಣ್ಣ ಕುಂಬಾರ್. ಈ ಕ್ರಿಕೆಟ್ ಪಂದ್ಯಾವಳಿಗೆ 8 ಟೀಮ್ಗಳಿಗೆ ಜರ್ಸಿಯನ್ನು ನೀಡಿದ್ದಾರೆ. ನಾಗರಾಜ್ ದಶವಂತ್ ಮಂಗಳೇಶ್ವರಿ ಗಿಫ್ಟ್ ಸೆಂಟರ್ ಹೋಲ್ಸೇಲ್ ಮಾಲೀಕರು, ಬಿಜೆಪಿ ಯುವ ಧುರೀಣರು ಹಾಗೂ ಅವಿನಾಶ್ ಬಗಲಿಯವರು, ಇವರು ಯುವ ಕಾಂಗ್ರೆಸ್ ಮುಖಂಡರು. ತುಂಬಾ ಧನ್ಯವಾದಗಳು. ಮೈದಾನ ವ್ಯವಸ್ಥೆಗೆ ಸಹಾಯ ಮಾಡಿದ್ದಾರೆ ಶ್ರೀ ಅಧ್ಯಕ್ಷ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶ್ರೀ ಬಾಳು ಮುಡ್ಜಿ ಅವರು. KCC ತಂಡದ ಎಕ್ಸ್ಟ್ರಾ ಆಟಗಾರ ಬರಬೇಕಿಲ್ಲ. KCC ಪುಟ್ಟು ಬೌಂಡ್, ಪುಟ್ಟು ಒಂದು ಎಕ್ಸ್ಟ್ರಾ ಪ್ಲೇಯರ್ ಕಳಿಸು. ಯೂಟ್ಯೂಬ್ ಲೈವ್ ನೀಡಿದ್ದಾರೆ ಶ್ರೀ ಅಶೋಕ್ ಅಕಲಾದಿ, ಶ್ರೀ ಯೋಗೇಶ್ ಶೇರ್ಖಾನೆ ಹಾಗೂ ಶ್ರೀ ಅಬ್ದುಲ್ ಅಣ್ಣ. ಹೆಚ್ಚು ವಿಕೆಟ್ ಪಡೆದ ಆಟಗಾರನಿಗೆ ಕೂಲರ್ ವಿತರಣೆ ಮಾಡಿದ್ದಾರೆ ಶ್ರೀ ಸಂಜು ದಾದಾ ರಾಠೋಡ್. मोस्ट वैल्यूबल प्लेयर अत्युत्तम। और जो अभी अभी मैच हुआ था, जो सेमीफाइनल में पहली टीम प्रवेश कर चुके हैं मनवी शिची, उनका जो मैन ऑफ द मैच जाता है उदय नाटिकर, वो अपना मैन ऑफ द मैच खिताब ले जाए आकर। उदय नाटिकर ಅವರು ಅತ್ಯುತ್ತಮ ಪ್ರದರ್ಶನ ನೀಡಿ ಮ್ಯಾನ್ ಆಫ್ ದಿ ಮ್ಯಾಚ್ ಗೆ ಹೊರಹೊಮ್ಮಿದ್ದಾರೆ. ಇಲ್ಲಿ ವೇದಿಕೆ ಮೇಲೆ ಬಂದು ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ತೆಗೆದುಕೊಂಡು ಹೋಗಬೇಕು ವಿನಂತಿ. ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ LED ಟಿವಿ ವಿತರಣೆ ಮಾಡಿದ್ದಾರೆ ಶ್ರೀ ಪ್ರಸಾದ್ ಎಸ್ ಪೋದ್ದಾರ್, ಪ್ರಸಾದ್ ಜ್ಯುವೆಲರಿ. ಅತಿ ಹೆಚ್ಚು ರನ್ ಹೊಡೆದ ಆಟಗಾರ ಸೈಕಲ್ ವಿತರಣೆ ಮಾಡಿದಂತಹ ಶ್ರೀ ಮಲ್ಲು ಅಣ್ಣ ಗುಡ್ಲವರಿಗೆ ತುಂಬಾ ಧನ್ಯವಾದಗಳು. ಅದೇ ರೀತಿಯಾಗಿ ಜಕ್ಕಣ್ಣ ಪೂಜಾರಿ ಅವರು, ಭೂಮಾಪಕರು UKP ಇಂಡಿ, ತುಂಬಾ ಧನ್ಯವಾದಗಳು. ಇವರು ಜಕ್ಕಣ್ಣ ಪೂಜಾರಿ ಸರ್ ಕಂಪಲ್ಸರಿ ಯಾವುದೇ ಟೂರ್ನಮೆಂಟ್ ಅಲ್ಲಿ ಒಂದು ಫಿಕ್ಸ್ ಪ್ರೈಸ್ ಒಂದು ಕೊಡ್ತಿರ್ತಾರೆ. ಇದೇ ರೀತಿ ಅವರ ಕ್ರೀಡಾ ಸ್ಫೂರ್ತಿ ಮುಂದುವರಿಲಿ. ಕಮಿಟಿಗೆ ಸಹಾಯ ಮಾಡಿದ್ದಾರೆ ಶ್ರೀ ಆನಂದ್ ದೇವರ್, ಶರಣಗೌಡ್ ಬಂಡೆ, ಸುರೇಶ್ ಪಾಟೀಲ್, ಮಂಜುನಾಥ್ ತಮ್ಶೆಟ್ಟಿ, ದತ್ತ ಬಂಡೆನವರು. ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಪಂದ್ಯಾವಳಿಗೆ 2 ದಿನದ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಪ್ರಥಮ ದರ್ಜೆಯ ಗುತ್ತಿಗೆದಾರರಂತಹ ಶ್ರೀ ಶಾಂತು ಅಣ್ಣಳಿ. ಇದೇ ರೀತಿಯಾಗಿ 2 ದಿನಗಳ ಕಾಲ DJ ಸೌಂಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ವಿದ್ಯುತ್ ಗುತ್ತಿಗೆದಾರರು ಆದರ್ಶ್ ಶಾಂತು ಎಸ್ ಪೂಜಾರಿ ಅವರು. ತುಂಬ ಧನ್ಯವಾದಗಳು. ಒಂದು ಇವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಇದು ಒಂದು ಒಳ್ಳೆಯ ಸೇವೆ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಪ್ರಚಂಡಿ ಅಣ್ಣ
ಇವರೆಲ್ಲರಿಗೂ ಕೂಡ MK ಟ್ರೋಫಿ MK ಗ್ರೂಪ್ ವತಿಯಿಂದ ತುಂಬ ಧನ್ಯವಾದಗಳು. ಈ MK ಟ್ರೋಫಿ ಇಷ್ಟು ಯಶಸ್ಸಾಗಿ ಆಗ್ಬೇಕಪ್ಪ ಅಂತಂದ್ರೆ ನಮ್ಮ PC ಅಣ್ಣ, ಮಂಜು ಅಣ್ಣ, ನಮ್ಮ ವಜ್ರಕಾಂತ್ ಕುಡಿಗನೂರ್ ಮತ್ತು ಮಲ್ಲು ಅಣ್ಣ, ರಾಘು, ಇನ್ನೂ ಭಾಳ ಮಂದಿಯಾರ. ತುಂಬ ಒಂದು ತಿಂಗಳ ಸತತವಾಗಿ ಒಂದು ತಿಂಗಳ ಸತತ ಶ್ರಮ ಪಟ್ಟು ಒಂದು ತಿಂಗಳದಿಂದ ಸತತವಾಗಿ ಶ್ರಮಪಟ್ಟು ಈ ಟೂರ್ನಮೆಂಟ್ ಇಲ್ಲಿ ತನಕ ಬರ್ಲಿಕ್ಕೆ ಒಂದು ರಾತ್ರಿ ಅಲ್ಲಾರ್ದೇನೆ ಒಂದು ಎಲ್ಲ ರೀತಿಯಿಂದ ಕೆಲಸ ಕಾರ್ಯಗಳು ಮಾಡ್ಯಾರ. ತುಂಬ ಧನ್ಯವಾದಗಳು ಈ ಎಲ್ಲರಿಗೂ. ಇವ್ರು 4 ಜನ ಇಲ್ಲ, ಭಾಳ ಮಂದಿ ಯಾರ ಕಮಿಟಿ ಒಳಗೆ, ನನಗೆ ಗೊತ್ತಿದ್ದವ್ರ ಹೆಸರು ಹೇಳಕತ್ತೀನ. और यहाँ पर एक रोमांचक मैच KCC वर्सेस शांतेश्वर. कुछ ही ಶಾಂತೇಶ್ವರ क्षणों में ಎಕ್ಸ್ಟ್ರಾ ಪ್ಲೇಯರ್ ಬರ್ರಪ್ಪ ಇಲ್ಲಿ. 3 ಸಲ ಹೇಳೇನ, ಜಲ್ದಿ ಸ್ಟಾರ್ಟ್ ಮಾಡ್ರಿ. ಒಳತನ ಆಯ್ತು, 15 ನಿಮಿಷ ಮೇಲಾಯ್ತು. ಹಂಪರ ಶಾಂತೇಶ್ವರದು KCC ಎಕ್ಸ್ಟ್ರಾ ಪ್ಲೇಯರ್ ಬರ್ರಿ, 5ನೇ ಸಲ ಹೇಳೋದಿದು. बॉलर मुश्ताक जो कि अपने टीम की ओर से कनकदास सीसी ಬಸ್ಸು वर्सेस Late शांतेश्वर ಮಾಡ್ಬೇಡ್ರಿ. सीसी. ನೋಡಿ ನೀವೇ ಕಮಿಟಿ ನೀವು ಎಲ್ಲರೂ ಸಹಕಾರ ಮಾಡಿ ಕಮಿಟಿ ಅವರಿಗೆ. मुश्ताक जो कि तेज गेंदबाजी नहीं करते, लेकिन यहाँ पर इस मैच में काउंटी जो मैच है इसमें गेंदबाजी करते हैं मुश्ताक. अपनी टीम की ओर से पहला ओवर लेकर देखना है. पहला ओवर लेकर मुश्ताक. बहुत ही बढ़िया गेंद, लो पुलटॉस गेंद थी, इसको ढकेला है. लॉन्ग ऑन की दिशा में जब तक के फील्डर फील्ड कर पाते 2 रन आसानी से दौड़कर पूरे कर लिए बल्लेबाज ने. शांतेश्वर सीसी वर्सेस KCC इंडी, दोनों के बीच चलता हुआ है दूसरा क्वार्टर फाइनल मुकाबला. बहुत ही अच्छी गेंदबाजी मुश्ताक की ओर से. हेलो बाउंड्री लाइन के बाहर जाए दर्शक सभी, जो कि अतिरिक्त दर्शक मौजूद है.